ಕೋಲಾರ ನಗರದಲ್ಲಿ ಪ್ರಗತಿಪರ ಸಂಘಟನೆಗಳು ಹಾಗೂ ಸಾರ್ವತ್ರಿಕ ಆರೋಗ್ಯ ಆಂದೋಲನ ವತಿಯಿಂದ ಆರೋಗ್ಯ ಹಕ್ಕಿಗಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಗಾಂಧಿವನ ಮಾರ್ಗವಾಗಿ ಎಂಜಿ ರಸ್ತೆ, ಅಮ್ಮವಾರಿಪೇಟೆ ವೃತ್ತ, ಮೆಕ್ಕೆ ವೃತ್ತದ ಮೂಲಕವಾಗಿ ಮೆರವಣಿಗೆಯೊಂದಿಗೆ ತಹಸೀಲ್ದಾರ್ ಕಚೇರಿಯವರೆಗೆ ಆಗಮಿಸಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬೀದಿ ನಾಟಕ ನಡೆಸಿ ಉಪ ತಹಸೀಲ್ದಾರ್ ಹಂಸಾ ಮರಿಯಾ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಅಬ್ಬಣಿ ಶಿವಪ್ಪ ಅವರು ಮಾತನಾಡಿ, ರಾಜ್ಯದಲ್ಲಿನ ಸರ್ಕಾರಿ ಆಸ್ಪತ್ರೆಗಳ ಖಾಸಗೀಕರಣ ಕೈಬಿಟ್ಟು ಉತ್ತಮ ಗುಣಮಟ್ಟದ ಉಚಿತ ಚಿಕಿತ್ಸೆ ಹಾಗೂ ಔಷಧಿಗಳು ಸಿಗಬೇಕು ಅಂತ ಹೇಳಿ ಆಗ್ರಹಿಸಿದರು. ಮೆಡಿಕಲ್ ಕಾಲೇಜ್ ತರ್ತಾ ಇದ್ದಾರೆ ಅಂತಂದ್ರೆ ಏನು ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜಿನ ನಮ್ಮ ಕೋಲಾರಕ್ಕೆ ಅಂತೇಳಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಆದ್ರೆ ಇವತ್ತು ಸರ್ಕಾರಿ ಇದು ಖಾಸಗಿ ಸಹಭಾಗಿತ್ವ ಅಂತಂದ್ರೆ ಮೊದಲು ನಾವು ತಿಳ್ಕೋಬೇಕು, ಅದು ಸಂಪೂರ್ಣವಾಗಿ ಖಾಸಗಿ ಆಗಿರ್ತದೆ. ಯಾಕಂತಂದ್ರೆ 30 ವರ್ಷ ಅವ್ರಿಗೆ ಎಲ್ಲ ಭೂಮಿ ಕೊಟ್ಟು, ಆಸ್ತಿ ಕೊಟ್ಟು, ಮತ್ತೆ ಎಲ್ಲ ಅನುದಾನಗಳು ಕೊಟ್ಟು ಸರ್ಕಾರದ ಭೂಮಿನೆಲ್ಲಾನು ಅವರ ಸುಪರ್ದಿಗೆ ಕೊಟ್ಟು 30 ವರ್ಷ ಅಗ್ರಿಮೆಂಟ್ ಕೊಡ್ತಾರೆ. ಇಂತಹ ಮೆಡಿಕಲ್ ಕಾಲೇಜ್ ಜೊತೆಗೆ ನಮ್ಮ 100 ವರ್ಷದ ಏನು ಸರ್ಕಾರಿ ಆಸ್ಪತ್ರೆ ಏನು SNR ಆಸ್ಪತ್ರೆನ ಅವರ ಸುಪರ್ದಿಗೆ ಕೊಡ್ತಾರೆ. ಇವತ್ತು ನಮ್ಮ ಜಾಲಪ್ಪ ಮೆಡಿಕಲ್ ಕಾಲೇಜ್ ಏನ್ ನಡೀತಾ ಇದೆ, ಅಲ್ಲಿ ಯಾವ ರೀತಿ ಜನರ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ, ಸೇಮ್ ಅದೇ ರೀತಿಯಲ್ಲಿ ಇಲ್ಲಿ ಬಿಲ್ಗಳಾಗ್ತದೆ. ಆಮೇಲೆ ಅಲ್ಲಿಗೆ ನಮಗೆ ಗೌರ್ಮೆಂಟ್ ಹಾಸ್ಪಿಟ್ಲೇ ಇರೋದಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ಖಾಸಗಿ ಸಹಭಾಗಿತ್ವದ ಆಸ್ಪತ್ರೆ ಅಂತ ಹೇಳಿ ಇವತ್ತು ನಮ್ಮನ್ನ ಸಂಪೂರ್ಣವಾಗಿ ಖಾಸಗಿ ಆಸ್ಪತ್ರೆಗಳು ಕೋಲಾರ ಜಿಲ್ಲೆಗೆ ತರೋದಕ್ಕೆ ವ್ಯವಸ್ಥಿತವಾಗಿ ಸರ್ಕಾರ ಮಾಡ್ತಾ ಇರುವಂತ ಒಂದು ದೊಡ್ಡ ಹುನ್ನಾರ ಆಗಿದೆ. ಅದರಿಂದ ಏನ್ ನಾವು ಬಜೆಟ್ ಆಗಿದ ತಕ್ಷಣನೇ ಅದನ್ನು ವಿರೋಧ ಮಾಡಿದ್ವಿ. ಆದ್ರೆ ವಿಜಯಪುರದಲ್ಲಿ ಅದನ್ನ ಹೋರಾಟ ಮಾಡಿ ಅದನ್ನ ವಾಪಸ್ ಪಡೆದಿದ್ದಾರೆ. ಆದ್ರೆ ಇದನ್ನ ನಾವು ಈಗ ಮುಂದಿನ ಏನ್ ಬಜೆಟ್ ಇದೆ ಆ ಬಜೆಟ್ ಅಲ್ಲಿ ನಾವು ಕೂಡಲೇ ಹೇಳ್ತಾ ಇದೀವಿ ಸರ್ಕಾರಕ್ಕೆ, ನೀವೇನಾದ್ರೂ ಏನು ಖಾಸಗಿ ಸಹಭಾಗಿತ್ವ ಮೆಡಿಕಲ್ ಕಾಲೇಜಿನ ವಾಪಸ್ ಪಡೆದು ಸರ್ಕಾರಿ ಮೆಡಿಕಲ್ ಕಾಲೇಜಿನ ಘೋಷಣೆ ಮಾಡಲಿಲ್ಲ ಅಂತಂದ್ರೆ ನಾವು ಸಹ ಏನು ತೀವ್ರತರವಾದಂತ ಹೋರಾಟನ ಕೋಲಾರ ಜಿಲ್ಲೆಯಲ್ಲೂ ಪ್ರಾರಂಭ ಮಾಡಬೇಕಾಗ್ತದೆ ಅನ್ನೋದನ್ನ ಹೇಳ್ತಾ, ಏನು ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ಜಾಥಾ ಬಂದಿದೆ, ಆ ಜಾಥಾನ ಇವತ್ತು ನಾವು ಸ್ವಾಗತ ಮಾಡಿಕೊಂಡು ಏನು ಕಲಾವಿದರು ಒಳ್ಳೆಯ ಒಂದು ವಿಷಯನ ತಮ್ಮೆಲ್ಲರಿಗೂ ಮುಟ್ಟಿಸಿದ್ದಾರೆ. ಅದ್ರ ಜೊತೆಗೆ ಏನು ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟನ ರೂಪಿಸಬೇಕಾಗ್ತದೆ. ಎಲ್ಲ ಪ್ರಗತಿಪರ ಸಂಘಟನೆಗಳು ಇದರಲ್ಲಿ ಕೈ ಜೋಡಿಸುವ ಮೂಲಕ ಒಂದು ನಿರಂತರವಾದಂತಹ ಹೋರಾಟನ ಪ್ರಾರಂಭ ಮಾಡೋಣ. ಏನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡದೇ ಇದ್ರೆ, ಈ ಬಜೆಟ್ ಅಲ್ಲಿ ಕೊಡದೇ ಇದ್ರೆ ನಮ್ಮ ಹೋರಾಟನ ಪ್ರಾರಂಭ ಮಾಡೋಣ. ಬಜೆಟ್ ನಂತರ ಒಂದು ಎಲ್ಲ ಪ್ರಗತಿಪರ ಸಂಘಟನೆಗಳು ಒಂದು ಸಭೆ ಸೇರೋಣ ಅನ್ನೋದನ್ನ ಹೇಳ್ತಾ, ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.